ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಂ ಬೈ ಒನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 20. ಇವತ್ತು ರೆಗ್ಯುಲರ್ ಆಗಿ ಎದ್ದಂಗೆ 5 ಗಂಟೆಗೆ ಎದ್ವಿ. ಯಾಕೆಂದರೆ ಲೇಟಾಗಿ ಎದ್ದರೆ ಪ್ರತಿ ಕೆಲಸನೂ ಲೇಟಾಗಿ ಹೋಗುತ್ತೆ. ಅದಕ್ಕೆ 5 ಗಂಟೆಗೆ ಎದ್ದು ಆರ್ಡರ್ಸ್ ಅದು ಇದು ನೋಡಿಕೊಂಡು ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿದ್ವಿ. ಇದು ನಮ್ಮ ರೂಟೀನ್ ಸ್ಟಾರ್ಟಿಂಗು. ಅದಾದಮೇಲೆ ಆಯಿಲ್ ಪುಲ್ಲಿಂಗ್ ಮಾಡ್ಕೊಂಡ್ವಿ. ಆಯಿಲ್ ಪುಲ್ಲಿಂಗ್ ಆದಮೇಲೆ ಬ್ರಷ್ ಮಾಡಿಕೊಂಡು ಫ್ರೆಶ್ ಅಪ್ ಆದ್ವಿ. ಸ್ವಲ್ಪ ಲೈಟಾಗಿ ವಾರ್ಮಪ್ ಮಾಡಿಕೊಂಡು ಸ್ಟ್ರೆಚಸ್ ಮಾಡ್ಕೊಂಡ್ವಿ. ಮತ್ತು ಆರ್ಡರ್ಸ್ ಮಾಡ್ಕೊಳ್ತಾ ಇದ್ವಿ. ಹಾಗೆ ಆರ್ಡ್ರಿಗೆ ರಾಗಿ ಗಂಜಿ ಇತ್ತು, ಮಗುಗೂ ಸೇರಿಸಿ ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡೆ. 9 ಗಂಟೆಗೆ ಮುಗ್ದೋಯ್ತು ನಮ್ಮದು ಬ್ರೇಕ್ಫಾಸ್ಟು. ನನಗೆ ನಮ್ಮಮ್ಮ ಮಾಡೋ ಶ್ರೀಖಂಡ್ ಅಂದರೆ ತುಂಬ ಇಷ್ಟ. ಆವಾಗವಾಗ ಮಾಡಿಕೊಡ್ತಾ ಇರ್ತಾರೆ. ಇವತ್ತು ನಾನೇ ಮಾಡೋಣ ಅಂತ ಹೇಳಿ ಅದನ್ನು ಮಾಡಿಕೊಂಡೆ. ಮತ್ತು ಈ ಹಾಲು ಹೊಡೆದಿರುತ್ತಲ್ಲ, ಹಾಲು ಹೊಡೆದು ಅದನ್ನು ಸೋಸ್ತೀವಲ್ಲ, ಆ ನೀರು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಅದನ್ನು ಕುಡಿಬೋದು, ಫುಡ್ಡಲ್ಲಿ ಯೂಸ್ ಮಾಡ್ಬೋದು ಕೆಲವು ರೆಸಿಪೀಸ್ಗೆಲ್ಲ. ಇಲ್ಲಾಂದರೆ ಫೇಸ್ ಪ್ಯಾಕ್ಗೆ, ಹೇರ್ ಪ್ಯಾಕ್ಗೆ, ಬಾಡಿ ಪ್ಯಾಕ್ಗೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಸ್ನಾನ ಮಾಡುವಾಗ ಹಚ್ಕೋಬೋದು. ತುಂಬಾ ಒಳ್ಳೆಯದು, ತುಂಬ ರಿಸಲ್ಟ್ಸ್ ತೋರಿಸುತ್ತೆ. ಇದು ಶ್ರೀಖಂಡು ನಂಗೆ ತುಂಬ ಇಷ್ಟ. ಇದನ್ನು ಹಾಗೆ ಬೇಕಾದರೂ ತಿನ್ಬೋದು, ಇಲ್ಲ ದೋಸೆಗೋ ಚಪಾತಿಗೋ ನಂಚ್ಕೊಂಡು ಕೂಡ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ರೆಗ್ಯುಲರ್ ಆಗಿ ಕಸ್ಟಮರ್ದು ಆರ್ಡರ್ಸ್ ಇತ್ತು. ಪ್ರತಿಯೊಂದು ಪುಳಿಯೋಗರೆ ಎಲ್ಲನೂ, ಪ್ರತಿಯೊಂದು ಆರ್ಡ್ರನ್ನು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ನಾವು ಫುಡ್ನ ವೇಸ್ಟ್ ಮಾಡೋದಿಲ್ಲ. ನಮಗೇನಾದರೂ ಇಷ್ಟ ಇದ್ದರೆ ಇವತ್ತು ಅದನ್ನು ತಿನ್ನಬೇಕಂತ ಅನಿಸಿದ್ರೆ ಕಸ್ಟಮರ್ಗೆ ಮಾಡುವಾಗ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡಿಕೊಂಡು ಅದೇ ಫುಡ್ನೇ ತಿಂತೀವಿ. ಮಾಡುವಾಗ ಕೆಲವು ಸರಿ ಸ್ವಲ್ಪ ಮಿಕ್ಕುತ್ತೆ. ಆ ಫುಡ್ನೆಲ್ಲ ನಾವು ತಿಂದು ಖಾಲಿ ಮಾಡ್ತೀವಿ, ಇಲ್ಲಾಂದರೆ ಹಸುಗೂ ಪಕ್ಷಿಗೂ ಕೊಡ್ತೀವಿ. ಮಧ್ಯಾಹ್ನ 1 ಗಂಟೆಗೆಲ್ಲ ಊಟ ಆಗೋಯ್ತು. ಅದಾದಮೇಲೆ ರೆಗ್ಯುಲರಾಗಿ ಆರ್ಡರ್ಸ್ ಮಾಡ್ತಾಯಿದ್ವಿ. ಮತ್ತು ಅಮ್ಮ, ನಾನು ಸಜ್ಜೆ ರೊಟ್ಟಿ ಮಾಡಿದ್ದೀನಿ, ಅದನ್ನು ತಿನ್ನಿ ಅಂತೆ, ಸಂಜೆಗೆ ಬೇರೆ ಏನು ಮಾಡ್ಕೋಬೇಡ ಅಂತ ಹೇಳಿದರು. ಅದಕ್ಕೆ ಸ್ನ್ಯಾಕ್ಸ್ಗೆ ಇನ್ನೇನು ಮಾಡ್ಕೊಳ್ಳಿಲ್ಲ ನಾನು. ನಮ್ಮಮ್ಮ ಸಜ್ಜೆ ರೊಟ್ಟಿ, ಜೋಳದ ರೊಟ್ಟಿ ಇದೆಲ್ಲ ಜಾಸ್ತಿ ಮಾಡ್ತಾಯಿರ್ತಾರೆ, ಒಂದು ಹೆಲ್ತಿ ಸ್ನ್ಯಾಕ್ ಅಂತ ಹೇಳಿ. ಅದನ್ನೇ 4 ಗಂಟೆ ಅಷ್ಟೊತ್ತಿಗೆ ತಿಂದ್ಬಿಟ್ವಿ. ಆ ಗರಿ ರೊಟ್ಟಿ ಜೊತೆಗೆ ಮನೇಲಿ ಮಾಡಿರೋ ಬೆಣ್ಣೆ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಮತ್ತು ನಮ್ಮ ಚಾಕೋಹಾಲಿಕ್ ರೆಸ್ಟೋರೆಂಟ್ಗೆ ಟ್ರೆಸ್ಲೆಚಸ್ ಕೇಕ್ ಆರ್ಡರ್ ಬಂದಿತ್ತು. ಅದನ್ನು ಮಾಡಿಕೊಂಡು ಹಾಗೆ ಬೇರೆ ಆರ್ಡರ್ಸು ಬೇಬಿ ಟಮ್ಮಿದು ಬಂದಿತ್ತು. ಅದರಲ್ಲೂ ಮಾಡ್ಕೊಳ್ತಾ ಸ್ವಲ್ಪ ಏನಾದರೂ ಲೈಟಾಗಿ ಫುಡ್ ಬೇಕು ಅಂದರು. ವಾಂಗಿಬಾತ್ ಕಲಿಸ್ದೆ, ಅದನ್ನೇ ತಿಂದ್ವಿ 7:15ಗೆಲ್ಲ. ಅದಾದಮೇಲೆ 11 ಗಂಟೆಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಿದ್ದೆ ಮಾಡ್ಕೊಂಡ್ವಿ. ಸ್ವಲ್ಪ ಲೇಟ್ ಆಯಿತು ಮಲಗೋದು. ಹೀಗಿತ್ತು ನಮ್ಮ 20ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಂ ಬೈ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.